ನೀವೇ ಫೋನ್ ಮಾಡಿ ಕರೆಸ್ಕೊಳ್ಳಿ, ಅವ್ರನ್ನ ವಾಪಸ್ ಅಪಾಯಿಂಟ್ ಮಾಡ್ಕೊಳ್ಳಿ. ಇದೇನ್ ಚಿರು, ಒಂದ್ ನಿಮಿಷನೂ ಅವಳು ನನ್ನ ಕಣ್ಣು ಮುಂದೆ ಇರಬಾರ್ದು ಅಂತ ನೀನ್ ಹೇಳಿದ್ದಕ್ಕೆ ಅವಳನ್ನ ಎಲ್ಲರ ಮುಂದೆ ನಾನು ಫೈರ್ ಮಾಡಿದ್ದೆ. ಮತ್ತೆ ಅವಳನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀಯಾ? ಆ ರೂಪನ್ ಎಕ್ಸಾಂಪಲ್ ಕೊಟ್ಟು ಎಲ್ರಿಗೂ ವಾರ್ನ್ ಮಾಡಿದೀನಿ. ಅದು ಅಲ್ಲದೆ ಎಲ್ಲರಿಗೂ ಲಿಮಿಟ್ ಅಲ್ಲಿ ಅಂತ ಕಾಷನ್ ಮಾಡಿದೀನಿ. ಅಂತ ಅವಳನ್ನೇ ವಾಪಸ್ ಕೆಲ್ಸಕ್ಕೆ ಸೇರ್ಸ್ಕೊಂತಿದ್ಯಲ್ಲ. ನೋ ಚಿರು, ನೋ. ನಾವು ಮತ್ತೆ ಅವಳನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಆಫೀಸಲ್ಲಿ ನಮ್ಗೆ ಏನ್ ಬೆಲೆ ಇರುತ್ತೆ? ನಮ್ಮನ್ನು ಯಾರು ಸೀರಿಯಸ್ ಆಗೇ ತಗೊಳ್ಳಲ್ಲ. ಮುಂಚೆನೂ ಕೆಲವು ಎಂಪ್ಲಾಯೀಸ್ನ ಕೆಲಸದಿಂದ ತೆಗೆದು ಆಮೇಲೆ ವಾಪಸ್ ಸೇರಿಸ್ಕೊಂಡಿದ್ದೀವಲ್ವ. ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ನಮ್ಗೆ ಅನ್ಸಿದ್ನ ಮಾಡದೇ ಇರೋಕ್ಕಾಗುತ್ತಾ? ಚಿರು, ನೀನ್ ಯಾಕೆ ಆ ರೂಪನ್ ಮೇಲೆ ಇಷ್ಟು ಸಾಫ್ಟ್ ಕಾರ್ನರ್ ತೋರಿಸ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನನಗೆ ರೂಪ ಅವ್ರ ಮೇಲೆ ಯಾವುದೇ ಸಾಫ್ಟ್ ಕಾರ್ನರ್ ಇಲ್ಲ. ಅದಕ್ಕೆ ಹಾಗೆ ಅವ್ರನ್ನ ಕೆಲಸದಿಂದ ತೆಗಿಬೇಡಿ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ವಾಪಸ್ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ದೀಪ ಅವ್ರು ಹೇಳಿದ್ರು. ಅವರಿಂದ ತಪ್ಪಾಗಿದೆ ನಿಜ, ಆದರೆ ದೀಪ ಅವ್ರು ಹೇಳ್ದಂಗೆ ಈಗ ಒಂದ್ಸರ್ತಿ ಅವ್ರನ್ನ ಎಕ್ಸ್ಕ್ಯೂಸ್ ಮಾಡೋಣ. ನೋ ಚಿರು, ನೋ. ದೀಪ ಹೇಳಿದ್ಲು ಅಂತ ರೂಪನ್ಗೆ ಎಕ್ಸ್ಕ್ಯೂಸ್ ಮಾಡಕ್ ಆಗಲ್ಲ. ಹಾಗೇನಾದ್ರೂ ಮಾಡಿದ್ರೆ ನಾಳೆ ಇನ್ನೊಬ್ರು ತಪ್ಪು ಮಾಡಿ ನನ್ಗೆ ಈ ರೂಪನ್ ಎಕ್ಸಾಂಪಲ್ ಕೊಟ್ಟು ಅವ್ರನ್ನ ಎಕ್ಸ್ಕ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಆ ಸಿಚುವೇಶನ್ ಬಂದಾಗ ಯೋಚನೆ ಮಾಡೋಣ. ಅದಕ್ಕೆ ಈಗ ಸದ್ಯಕ್ಕೆ ನಾನು ಹೇಳ್ದಂಗೆ ಮಾಡಿ ಪ್ಲೀಸ್. ನೀನ್ ಹೇಳಿದ್ದಕ್ಕೆ ತಾನೇ ಆ ರೂಪನ ಕೆಲಸದ ತೆಗೆದಿದ್ದು. ಈಗ ಮತ್ತೆ ವಾಪಸ್ ಬಂತ ನೀನೇ ಹೇಳು. ಅವರಿಗೆ ಪ್ಲೀಸ್ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ನೋಡಿದ್ರೆ ಆಗಲ್ಲ ನನಗೆ ಅಂಥದ್ರಲ್ಲಿ ನಾನು ಹೇಗೆ ಅವ್ರನ್ನ ಕರೆಯೋಕ್ಕಾಗುತ್ತೆ? ನೋಡಿದ್ರೆ ಆಗಲ್ಲ ಅಂದಮೇಲೆ ಮತ್ತೆ ಅವಳನ್ನ ಯಾಕೆ ಕೆಲ್ಸಕ್ಕೆ ಸೇರಿಸ್ಕೋಬೇಕು? ನನಗೋಸ್ಕರ ಅಲ್ಲ, ಅದಕ್ಕೆ ದೀಪ ಅವ್ರಿಗೋಸ್ಕರ ಅವ್ರನ್ನ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಷ್ಟೇ ಆಗಲಿ ಅವ್ರ ಅಕ್ಕ ತಂಗಿ. ರೂಪ ಅವ್ರ ಪರಿಸ್ಥಿತಿ ನೋಡಿ ದೀಪ ಅವ್ರಿಗೆ ಬೇಜಾರಾಗಿದೆ. ಅದಕ್ಕೆ ಅವ್ರು ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಪ್ಲೀಸ್ ಅದಕ್ಕೆ ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್ ಒಪ್ಕೊಳ್ಳಿ. ಓಕೆ. ಅವ್ರನ್ನ ಕರ್ಸ್ಕೋತಿದ್ದೀವಿ ಅಂದ ಮಾತ್ರಕ್ಕೆ ಅವ್ರಿಗೆ ಹೇಗೆ ಬೇಕೋ ಹಾಗಿರೋಕ್ಕಾಗಲ್ಲ. ಬೇಕು ಅಂತ ಪದೇ ಪದೇ ನನ್ನ ಮುಂದೆ ಕಾಣಿಸ್ಕೋಬಾರ್ದು ಅಂತ ಹೇಳಿ. ಅವ್ರಾಯಿತು, ಅವ್ರ ಕೆಲಸ ಆಯಿತು ಅಂತ ಮೊದಲು ಹೇಗಿದ್ರು ಇನ್ನು ಮುಂದೆನೂ ಹಾಗೇ ಇರಬೇಕು. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅವ್ರು ನನ್ನ ಎದುರಿಗೆ ಬರಲಿ. ನನ್ನಿಂದ ದೂರ ಇದ್ದಷ್ಟು ಅವ್ರಿಗೆ ಒಳ್ಳೇದು. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವ್ರನ್ನ ಮತ್ತೆ ಕೆಲ್ಸಕ್ಕೆ ತಗೋತಿದ್ದೀರಾ. ತುಂಬ ಥ್ಯಾಂಕ್ಸ್ ಅದಕ್ಕೆ. ಏನ್ ಚಿರು ನೀನು? ದೀಪ ಕೇಳ್ಕೊಂಡು ಅನ್ನೋ ಕಾರಣಕ್ಕೆ ನನ್ನ ಡಿಸಿಷನ್ನೇ ಕ್ರಾಸ್ ಮಾಡ್ತಾ ಇದೀಯಾ? ಅವಳ ಮಾತು ನಿನಗೀಗ ವೇದವಾಕ್ಯ ಆಯ್ತಾ? ಇರ್ಲಿ, ಇದೆಲ್ಲ ಎಷ್ಟು ದಿನ ನಡೆಯುತ್ತೋ ನಾನು ನೋಡ್ತೀನಿ. ಏನಾಯ್ತು? ಆರ್ಯನ್ ವಿಷಯ ಮಾತಾಡ್ತಿಲ್ಲ? ಅದು ದೀಪ ಆರ್ಯನ್ನ ಹಾಸ್ಟೆಲಿಂದ ಕರ್ಕೊಂಡು ಬರುವಾಗ ದಾರಿ ಮಧ್ಯದಲ್ಲಿ ತಪ್ಪಿಸ್ಕೊಂಡ್ಬಿಟ್ನಂತೆ. ದೀಪ ಅವನನ್ನ ಆಗ್ಲಿಂದ ಹುಡುಕ್ತಿದ್ದಾಳಂತೆ. ದೀಪಂಗೇನ್ ಬುದ್ಧಿ ಇಲ್ವಾ? ಆರ್ಯನ್ ಯಾಕೆ ಆಚೆಯಿಂದ ಕರ್ಕೊಂಡ್ ಬರ್ಬೇಕಿತ್ತು? ಅವನೇನು ಅವ್ರ ನೆಂಟ್ರ? ಯಾಕೆ ಹಿಂಗ್ ಮಾಡ್ತಿದ್ದಾಳೆ ದೀಪ? ಅಲ್ಲ, ಅವನಿಗೆ ಖುಷಿಯಾಗ್ಲಿ ಅಂತ ದೀಪ ಈ ರೀತಿ ಮಾಡಿರ್ತಾಳೆ. ನೀನ್ ಯಾಕೆ ಕೋಪ ಮಾಡ್ಕೋತಿದ್ಯಾ? ಆರ್ಯನ್ ನಿನಗೇನಾಗ್ಬೇಕು? ಅವ್ನು ನಿನಗೆ ಸಂಬಂಧಿಕನ ಅಥವಾ ಗೊತ್ತಿರೋರ್ ಮಗನ? ಆರ್ಯನ್ ನನ್ನ ಬೆಸ್ಟ್ ಸ್ಟೂಡೆಂಟ್. ಅವ್ನು ತುಂಬಾ ಒಳ್ಳೆ ಹುಡುಗ. ಅವನಿಗೆ ನಾನಂದ್ರೆ ಇಷ್ಟ, ನನಗೂ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಇದೆ. ಇದನ್ನೆಲ್ಲ ಯಾರಿಗೆ ಹೇಳಿ ನಾನು? ಈ ದೀಪ ಯಾರನ್ನ ಕೇಳಿ ಡಿಸಿಷನ್ ಮಾಡಿದ್ರಂತೆ. ಅವ್ರಿಗೆ ಸುಮ್ಮನೆ ಇರೋದಕ್ಕಾಗಿಲ್ವಾ? ಅಲ್ಲ ರಾಹುಲ್, ಆರ್ಯನ್ ತಪ್ಪಿಸ್ಕೊಂಡ್ರೆ ದೀಪ ಏನ್ ಮಾಡೋದಕ್ಕಾಗತ್ತೆ? ಅವಳ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ನೀನು? ಅವಳು ಹುಡುಕ್ತಿದ್ದಾಳೆ ತಾನೆ? ಯಾರು ಏನು ಹುಡುಕೋದು ಬೇಡ, ಆರ್ಯನ ನಾನೇ ಹುಡುಕ್ತೀನಿ. ಆದ್ರೆ ಆರ್ಯನಿಗೆ ಏನಾದ್ರು ಆಯ್ತು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ನೀರು ಕುಡಿತೀವಪ್ಪ? ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಊಟ ಏನಾದರೂ ಮಾಡ್ತೀಯಾ? ಬೇಡ. ನಿನ್ನ ಹೆಸರೇನು ಪುಟ್ಟ? ಆರ್ಯನ್. ಆರ್ಯನ್. ನಿಮ್ಮ ಅಪ್ಪನ ಹೆಸರು? ರಾಹುಲ್ ಅಂತ. ರಾಹುಲ್ ಅಂತನಾ? ಹ್ಞೂ ಅಂಕಲ್, ಅವ್ರು ನಿಮಗೆ ಗೊತ್ತಾ? ಓಹ್, ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ರಾಹುಲ್ ಅಂತಾನೆ ಇದ್ದಾರೆ. ನಿಮ್ಮ ಮನೆ ಪಕ್ಕನಾ? ಹೌದು. ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ ಹೇಳು? ಟೀಚರ್ ಕೆಲಸ. ನಮ್ಮ ಮನೆ ಪಕ್ಕದಲ್ಲಿರೋ ರಾಹುಲ್ ಅಂತಿದಾರಲ್ಲ, ಅವರು ಟೀಚರ್ ಕೆಲಸನೇ ಮಾಡ್ತಿರೋದು. ಅವ್ರಿಗೊಬ್ರು ಮಗ ಇದ್ದಾನೆ ಅಂತ ಹೇಳ್ತಾ ಇದ್ರು. ಹ್ಞೂ ಅಂಕಲ್, ಅವ್ರು ನಮ್ಮ ಅಪ್ಪನೇ ಇರ್ಬೇಕು.
ಅವ್ರಿರೋ ಮನೆಗೆ ನನ್ನ ಕರ್ಕೊಂಡು ಹೋಗ್ತೀರಾ? ನಾನು ನೋಡ್ತೀನಿ ನಮ್ಮಪ್ಪ ಅವರ ಇಲ್ಲ ಬೇರೆಯವರ ಅಂತ. ಕರೆಕ್ಟಾಗಿ ಹೇಳಿದೆ. ನೀನು ಹೇಳ್ದಂಗೆ ಮಾಡೋಣ. ಕೊಡೋಣ. ಯಾರ ಜೊತೆ ಮಾತಾಡ್ತಿದ್ದಾನೆ? ರೌಡಿ ತರ ಕಟ್ತಿದೆ ಅಲ್ವಾ? ಯಾರಮ್ಮ ನೀನು? ಇವ್ರಮ್ಮ. ನನ್ ಮಗನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಪೊಲೀಸ್ನ ಕರ್ಸ್ಲಾ? ಬೇಡ ಮೇಡಮ್. ಯಾಕೆ ಪುಟ್ಟ ಹೇಳ್ದೆ ಕೇಳ್ದೆ ಎಲ್ಲೆಲ್ಲೋ ಹೊಟ್ಟೋದೆ? ಯಾರವರು? ಅವರು ನಮ್ಮ ಅಪ್ಪನ ಫ್ರೆಂಡು. ನಮ್ಮ ಅಪ್ಪ ಅವ್ರ ಮನೆ ಪಕ್ಕ ಅಂತ ಇರೋದು. ಅದಕ್ಕೆ ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತಿದ್ವು. ಅರೆ, ಹಿಂಗ್ ಗೊತ್ತಿಲ್ದೇ ಇರೋರ್ ಜೊತೆ ಹೋಗ್ಬಾರ್ದು ನೋಡು. ಪೊಲೀಸ್ ಅವ್ರ ಹೆಸರು ತಗೊಳ್ದ ತಕ್ಷಣ ಹೆಂಗ್ ಓಡೋಟೋದ? ಸಾರಿ ಅಕ್ಕ. ಅಲ್ಲ, ನನ್ ಜೊತೆ ಮನೆಗ್ ಬರ್ತೀನಿ ಅಂದೋನು ಯಾಕೆ ಎಲ್ಲೆಲ್ಲೋ ಹೋದೆ? ಅದು ಅಪ್ಪ ಇರೋ ಕಡೆ ಹೋಗೋಣ ಅನ್ಕೊಂಡೆ. ನಿಮಗ್ ಹೇಳಿದ್ರೆ ಕರ್ಕೊಂಡು ಹೋಗೋಣ ಅನ್ಸ್ತು, ಅದಕ್ಕೆ. ಸರಿ, ನಿಮ್ಮಪ್ಪ ಇರೋ ಕಡೆನೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿರೋದವ್ರು ಗೊತ್ತಾ ನಿನ್ಗೆ? ಇಲ್ಲ. ಅಲ್ಲ, ಅವ್ರು ಎಲ್ಲಿ ಅಂತ ಗೊತ್ತಿಲ್ದೆ ಎಲ್ಲಿಗೆ ಹೊರಟಿದ್ದೆ? ಮೊದ್ಲೇ ನಿಂಗೆ ಹುಷಾರಿಲ್ಲ. ಈ ತರ ಎಲ್ಲ ಬೀದಿ ಅಳಿತಾರ ಹೇಳು. ನೋಡು, ನನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ವಾರ್ಡನ್ ಹತ್ರ ಹೇಳಿದ್ದೀನಿ. ಹಿಂಗೆ ಎಲ್ಲೆಲ್ಲೋ ಹೋಗ್ಬೇಡ ಪುಟ. ಸಾರಿ ಅಕ್ಕ. ನೋಡು, ಈಗ ನೀನೇ ಹೇಳು, ನನ್ ಜೊತೆ ಬರ್ತೀಯಾ ಅಥವಾ ಹಾಸ್ಟೆಲ್ಗೆ ವಾಪಸ್ ಹೋಗ್ತೀಯಾ ಅಥವಾ ಅಪ್ಪ ಬೇಕು ಅಂತ ಎಲ್ಲೆಲ್ಲೋ ಹೋಗ್ತೀಯಾ? ನಿಮ್ ಜೊತೆ ಬರ್ತೀನಿ. ನೋಡು ಪುಟ್ಟ, ನಿಮ್ಮಪ್ಪ ಹಾಸ್ಟೆಲ್ಗೆ ಹೋದಾಗ ವಾರ್ಡನ್ ಹತ್ರ ನನ್ನ ಮಗ ಎಲ್ಲಿ ಅಂತ ಕೇಳ್ತಾರೆ. ಆಗ ಅವರು ನನ್ನ ಮನೇಲಿ ಇದೆಯಾ ಅಂತ ಹೇಳ್ತಾರೆ. ನನ್ನ ಫೋನ್ ನಂಬರು ಕೊಡ್ತಾರೆ. ಅವಾಗ ನಾನು ಮನೆಗೆ ಕಳಿಸ್ತೀನಿ, ಆಯ್ತಾ? ಸರಿ ಅಕ್ಕ. ನೋಡು, ನನ್ನ ಕೈ ಬಿಡ್ಬಾರ್ದು, ಅರ್ಥ ಆಯ್ತಾ? ಬಾ.